ಇದು ಹೆಣ್ಮಗಳು ಇದು ಹೆಣ್ಮಗಳು ಹಂಗಲ್ಲ ಇದು ಮನೆ ಹೆಣ್ಮಗಳು ಓಕೆನಾ. ಮನೆ ಹೆಣ್ಮಗಳನ್ನ ಗಂಡನ ಮನೆಗೆ ಕಳಿಸ್ತೀನಿ ಇವಾಗ. ಏನ್ ಬೇಲ ತೌಲ್ ಮನೆ ಬೇಲ. ಹಾಯ್ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಮತ್ತು ನಾನು ಚೆನ್ನಾಗಿದ್ದೀನಿ. ತುಂಬ ದಿನದಿಂದ ಈ ಐಟಮ್ನ ತರಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದೆ, ಆಗ್ತಾನೇ ಇರಲಿಲ್ಲ. ಫೈನಲಿ ಇವತ್ತು ತೊಗೊಂಡು ಬಂದೆ. ಏನು ಅಂತ ತೋರಿಸ್ತೀನಿ ರೀ. ನೋಡಿ ಏನು ತಂದಿದ್ದೀನಿ. ಮೊರ ಒಡೆದೋಗಿತ್ತು, 50 ರೂಪಾಯಿ. ಅದಕ್ಕೆ ಬಲವಾಗಿದೆ, ಸಿಕ್ಕಾಮಟ್ಟೆ ಇದರಲ್ಲಿದೆ ನೋಡಿ, ದಪ್ಪ ಇದೆ, ಚೆನ್ನಾಗೈತೆ. ಮತ್ತು ಚೊಂಬು ಬೇಕಿತ್ತು, ಚೊಂಬು ನೋಡಿ. ಆ ಬಚ್ಚಲ ಮನೆಗೊಂದು, ಈ ಬಚ್ಚಲ ಮನೆಗೊಂದು 2 ಚೊಂಬು ತೊಗೊಂಬಂದೆ. ಒಂದು ಪಿಂಕ್, ಒಂದು ರೆಡ್ಡು, ಒಂದು ಡಾರ್ಕ್ ಬ್ಲೂ ಅಂದರೆ ನನಗೆ ತುಂಬ ಇಷ್ಟ. ನನ್ನ ಫೇವ್ರೆಟ್ ಕಲರ್ ಈ ಕಲರ್ ಅಂದರೆ ತುಂಬ ಇಷ್ಟ. ಎಷ್ಟು ಸೀರೆಗಳಿದೆ ಗೊತ್ತಾ ಇದರಲ್ಲಿ, ಈ ಥರದ್ರಲ್ಲಿ. ಆಮೇಲೆ ಹಂಗಿದೆರಡು ತನ್ನ. ಇದಕ್ಕೆ ಬೆಲೆ ಎಷ್ಟು, ರೇಟ್ ಎಷ್ಟು ಅಂದರೆ 20 ರೂಪಾಯಿ ನೋಡಿ. 20 ರೂಪಾಯಿ ಇದ್ರ ಬೆಲೆ 50. ಆಮೇಲೆ ಪಾಟ್ ತೊಗೊಬೇಕು ಅಂತ ಇದ್ದೆ. ಒಂದೈತೆ ಪಾಟು. ಅದೇ ನಮ್ಮ ತಮ್ಮ ನನಗೊಂದು ಗಿಫ್ಟ್ ಕೊಟ್ಟಿದ್ದ ಗಿಡನ ಅಂತ ಹೇಳಿದ್ನಲ್ಲ, ವಾಸ್ತು ಗಿಡನ ಮನಿ ಪ್ಲ್ಯಾಂಟ್ ಅಂತೂ ಅಲ್ಲ, ವಾಸ್ತು ಗಿಡ. ಅದಕ್ಕೆ ಇದು ಚಿಕ್ಕದಾಗಿ ಚೆನ್ನಾಗಿರಲಿ, ಅದು ಮಾತ್ರ ಹಾಕ್ತೀನಿ ಇವತ್ತು. ಹಾಕಬೇಕು, ಹಾಕ್ತೀನಿ ನೋಡಿ. ಚಿಕ್ಕ ಪಾಟ್ ಒಂದು, ಇನ್ನೊಂದು ನನ್ನ ದೊಡ್ಡ ಪತ್ರೆ. ಅದು ಎಷ್ಟು ಉದ್ದಾಗೋಗಿದೆ ಗೊತ್ತಾ, ತೋರಿಸ್ತೀನಿ ರೀ. ನೋಡಿ ಎಷ್ಟು ಕುತ್ಕೊಂಡ್ಬಿಡೋಣ ಆಗಿರಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ, ಎಷ್ಟು ದಪ್ಪ ಎಲೆಗಳು, ಚೆನ್ನಾಗಿದೆ. ನೋಡ್ತಾ ಇದ್ದರೆ ನನಗೇ ತುಂಬ ಇಷ್ಟ ಆಗುತ್ತೆ. ನೋಡಿದ್ರ, ಇದಿದ್ದರೆ ನನಗೆ ಕೆಮ್ಮೆ ಬರಲ್ಲ. ಇದು ಯಾವಾಗ ಈ ಗಿಡ ಇಲ್ಲ ಅಂತ ಅಂದ್ಕೊತೀನೋ, ಇಲ್ಲದೇ ಇರುವಾಗ ಕೆಮ್ಮು ಆಟೋಮೆಟಿಕ್ ಬಂದುಬಿಡುತ್ತೆ. ಹೊಸಲಿ ಗೊತ್ತಿತ್ತಲ್ಲ ಹೆಂಗೆ ಕೆಮ್ಮು ಬಂದಿತ್ತು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಆಮೇಲೆ ನನ್ನ ತಮ್ಮ ತಂದು ಕೊಟ್ಟಿರೋದು ಚೆನ್ನಾಗಿ ಬಂದೈತೆ. ಇದರಲ್ಲಿ ಹಾಕಿದ್ದೆ ನೋಡಿ, ಇದರಲ್ಲಿ ಹಾಕಿದ್ದೆ. ಏನೋ ಸ್ವಲ್ಪ ಪಾಪ ಫ್ರೀಯಾಗಿ ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರ ಇದು ಮಾಡಿದೆ ನೋಡಿ. ಈ ಪಾಟು ಇದೆರಡೇ ಇರೋದು. ಹಂಗೂ ಮೆಹಂದಿ ಸೊಪ್ಪು ತಂದಿದ್ದೆ ನೋಡಿ. ಮೆಹಂದಿ ಸೊಪ್ಪು ವರ್ಕೌಟ್ ಆಗಿಲ್ಲ. ನಾನು ಬೆಳೆಯುತ್ತೆ ಅಂದ್ಕೊಂಡೆ, ಮಣ್ಣಂಗಡ್ಡಿ ಏನೂ ಬೆಳೆದಿಲ್ಲ. ಅಮ್ಮನ ಮನೆಯಿಂದ ತಂದಿರೋದು ನೋಡಿ, ಏನೂ ಬೆಳೆದಿಲ್ಲ. ಅದಕ್ಕೆ ಇದೆಲ್ಲ ಹಿಂಗೆ ಇರಲಿ, ಯಾಕೆಂದರೆ ಗೊಬ್ಬರ ಆಗುತ್ತೆ ಅಲ್ವಾ. ಇದೆಲ್ಲ ಹೇಳ್ಕೊಟ್ಟಿದ್ದು ಯಾರು, WD ಚಾನಲ್ ಅವರು. ಆ ಮುದ್ದು ನನಗೆ ಹೇಳ್ಕೊಟ್ಟಿದ್ದು. ಹೂವುಗಳು ಹಾಕೊಬೋದು, ತರಕಾರಿಗಳು ಹಾಕ್ಬೋದು ಗೊಬ್ಬರಕ್ಕೆ ಅಂತ ಹೇಳ್ಕೊಟ್ಟಿದ್ದವ್ರು ನೋಡಿ. ಕ್ಲೀನಾಗೆ ಆ ಚಿಕ್ಕ ಪಾಟ್ ಕೊಡು. ಪಾಪುತ್ತಲ್ಲ ಮತ್ತೆ ಬಿಲ್ಲಪ್ಪ. ನೋಡಿ ಇದಕ್ಕೆ ಹಾಕ್ತೀನಿ. ಇದನ್ನು ಸ್ವಲ್ಪ ಕಟ್ಟೊಡಿತೀನಿ. ಇದು ಹೆಣ್ಮಗಳು ಇದು ಹೆಣ್ಮಗಳು ಹಂಗಲ್ಲ ಇದು ಮನೆ ಹೆಣ್ಮಗಳು ಓಕೆನಾ. ಮನೆ ಹೆಣ್ಮಗಳನ್ನ ಗಂಡನ ಮನೆಗೆ ಕಳಿಸ್ತೀನಿ ಇವಾಗ. ಏನು ಬೇಲ ತೌಲ್ ಮನೆ ಬೇಲ ನೋಡಿ. ಈ ರೀತಿ ಇಲ್ಲಿ ಒಡೆದೋಗ್ಬಿಟ್ಟೈತೆ. ಮತ್ತು ಇಲ್ಲಿ ಖಾಲಿ ಇಟ್ಬಿಟ್ಟೆ ಸಡನ್ನಾಗಿ ನೋಡಿ. ಅದಕ್ಕೆ ಇದು ಬಿಸಾಕ್ಬಿಟ್ಟು, ಇದು ಎಷ್ಟು ಬಲವಾಗಿದೆ ಗೊತ್ತಾ, ಚೆನ್ನಾಗಿದೆ. ತೆಗೆದಕ್ಕಣ ಸ್ಟಿಕ್ಕರು. ಓಕೆ, ಈಗ ಸಾಕು ಹಾಕ್ಬಿಟ್ಟೆ.
ಈಗ ಚೊಂಬು. ಎಪ್ಪಡೆ ಶಿವ 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 ನೋಡಿ, ಈ ಚೊಂಬೆ ಅದನ್ನು ಹಾಕ್ತೆ. ಮತ್ತು ಇಲ್ಲಿಗೆ ಈ ಚೊಂಬು ಹಾಕೋಣ. ಆಮೇಲೆ ಪಾರ್ಕಿಂದ ಕದ್ದು ಮಣ್ಣು ತಂದಿದ್ದೀನಿ. ಹಂಗಂತ ತಿನ್ನೋಕೆ ಹೋಗಲ್ಲ ಇದನ್ನು. ನೋಡಿ ಗಮ್ಮನತ್ತೆ, ಆದರೆ ತಿನ್ನೋಕೆ ಹೋಗಲ್ಲ. ಇದು ಪಾರ್ಕಿಂದ ಕದ್ದು ತಂದಿರೋ ಮಣ್ಣು. ಆಮೇಲೆ ಅದ್ರ ಜೊತೆ ಇದೊಂದು ಹಣ್ಣು ತಂದೆ, 100 ರೂಪಾಯಿ ನೋಡಿ. ಕಿವಿ ಫ್ರೂಟು 100 ರೂಪಾಯಿ. ಎಷ್ಟಿದೆ? 3 ಐತೆ ನೋಡಿ ಕಿವಿ ಫ್ರೂಟ್. ಅಷ್ಟು ತಂದೆಪ್ಪ ಇವತ್ತಿನ ಶಾಪಿಂಗ್. ಆಮೇಲೆ ತರಕಾರಿ ತಂದು ಕೂಗ್ಸಿದ್ದೀನಿ, ಒಗ್ಗರಣೆ ಕೊಡಬೇಕು. ಅನ್ನ ಬೇಯ್ತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ಅನ್ನ ಇಳಿಸ್ತೀನಿ. ಎಲ್ಲ ಕಟ್ ಮಾಡ್ಕೊತೀನಿ, ಒಗ್ಗರಣೆ ಕೊಟ್ಬಿಟ್ಟು ಫಸ್ಟ್ ಊಟ ಮಾಡ್ಕೊತೀನಿ. ಬೆಳಗ್ಗೆ ಏನು ಮಾಡಿದ್ದೆ ನಾನು? ಚಪಾತಿ ಮಾಡಿದ್ದೆ, ಚಟ್ನಿ ಮಾಡಿದ್ದೀನಿ. ಇನ್ನೂ ಫ್ರಿಜ್ಜಲ್ಲಿ ಇಕ್ಕೋಕೆ ಹೋಗಿಲ್ಲ, ಯಾಕೆಂದರೆ ಈಗಲ್ವ ರೀಸೆಂಟ್ ಮಾಡಿದ್ದು, ಈಗಲ್ವ ಸ್ವಲ್ಪ ಹೊತ್ತಾಯ್ತಲ್ಲ, ಅದಕ್ಕೆ ನಾನೇನು ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ ಆಚೆ. ಸುಸ್ತಾಗೋಯ್ತಮ್ಮ. ಅಮ್ಮನ ಬರ್ತಾ ಎಳ್ನೀರು ಕುಡ್ಕೊಂಬಂದೆ. ನಿಮಗೆ ಒಂದು ವಿಷಯ ಹೇಳೋದೇ ಮರ್ತೋಯ್ತು ನೋಡಿ. ಮೆಹಂದಿ ಎಷ್ಟು ಚೆನ್ನಾಗಿ ಮೆಹಂದಿ ಸೊಪ್ಪಿಂದ ಹಾಕೊಳ್ಳೋ ಇದು ಗೋರಂಟಿ ಇದೆಯಲ್ಲ, ಅದು ತುಂಬ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ನಿಮ್ಗೆ ಹೇಳೋದೇ ಮರ್ತೋಯ್ತು ನೋಡಿ. ಎಷ್ಟು ಚೆನ್ನಾಗಿದೆ ಕಲರ್ಸ್ ಅಲ್ಲ. ಆಮೇಲೆ ಒಂದು ತಮಾಷೆ, ದಿಂಬು ನೋಡಿ ಹೆಂಗೂ ಬಿಸಿಲಿಗೆ ಒಣಗಾಕಿದ್ದೀನಿ, ಸಿಗಿಸ್ಬಿಟ್ಟಿದ್ದೀನಿ ದಿಂಬ. ಈ ದಿಂಬು ಅಷ್ಟೇ ಸಿಗಿಸ್ಬಿಟ್ಟಿದ್ದೀನಿ. ಸೂಪರ್ ಐಡಿಯಾ ಅಲ್ಲ ಇದು? ಅಯ್ಯೋ ದೇವ್ರೆ. ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿದೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ?